ಹಲವು ಸಾಲುಗಳು. ಶ್ರೇಷ್ಠ ಮೌಲ್ಯಗಳು. ಪ್ರತಿಯೊಬ್ಬ ತಂದೆಯ ಆಸೆ ಮಗುವಿಗೆ ಒಳ್ಳೆಯದನ್ನು ಹೇಳುವುದು. ಆ ಪ್ರಯತ್ನದಲ್ಲಿ ಅವರು ಪುರಾಣಗಳನ್ನು ಉಲ್ಲೇಖಿಸುತ್ತಾರೆ. ಅವನು ದೃಷ್ಟಾಂತಗಳನ್ನು ಹೇಳುತ್ತಾನೆ. ನೆರೆಹೊರೆಯವರ ಜೀವನವು ಉದಾಹರಣೆಯಾಗಿದೆ. ಪ್ರತಿಯೊಬ್ಬ ತಂದೆಯೂ ತನ್ನ ಮಗುವಿಗೆ ಒಳ್ಳೆಯದನ್ನು ಹೇಳಲು ಉತ್ಸುಕನಾಗುತ್ತಾನೆ. ಆ ಪ್ರಯತ್ನದಲ್ಲಿ ಅವರು ಪುರಾಣಗಳನ್ನು ಉಲ್ಲೇಖಿಸುತ್ತಾರೆ. ಅವನು ದೃಷ್ಟಾಂತಗಳನ್ನು ಹೇಳುತ್ತಾನೆ. ನೆರೆಹೊರೆಯವರ ಜೀವನವು ಉದಾಹರಣೆಯಾಗಿದೆ. ಅವರ ಅನುಭವಗಳನ್ನು ವಿವರಿಸುತ್ತಾರೆ. ಕೆಲವೊಮ್ಮೆ ಅಲ್ತಿಯು ಸರಿಯಾದ ಮಾರ್ಗವನ್ನು ಕಲಿಸುತ್ತಾನೆ, ಕೆಲವೊಮ್ಮೆ ಕಟುವಾದ ಮಾತುಗಳಿಂದ, ಕೆಲವೊಮ್ಮೆ ಮಾರ್ಮಿಕವಾಗಿ, ಅಪರೂಪವಾಗಿ. ಅವನು ಯಾವುದೇ ಆತ್ಮೀಯ ಆತ್ಮಗಳೊಂದಿಗೆ ತನ್ನ ಮನಸ್ಸನ್ನು ಹೇಳುತ್ತಾನೆ. ದೇವರ ಪ್ರಯತ್ನವೇ ಅಂಥದ್ದು. ಭಗವದ್ಗೀತೆ, ಅನುಗೀತ, ಉದ್ಧವಗೀತೆ, ಜಾಬಾಲಿಗೀತೆ, ಬ್ರಹ್ಮಗೀತೆ, ಅಷ್ಟಾವಕ್ರಗೀತೆ ಹೀಗೆ ಹಲವು ರೀತಿಯಲ್ಲಿ ಮನುಷ್ಯನಿಗೆ ಮಾರ್ಗದರ್ಶನ ನೀಡಿದ ಗೀತಾ ಜಯಂತಿಯಂದು ಡಿಸೆಂಬರ್ 11 ಎಲ್ಲಾ ಗೀತೆಗಳ ಕಿರು ಪರಿಚಯ. ತಸ್ಮಾತ್ ಧರ್ಮಮಯಿ ಗೀತಾ ಸರ್ವಜ್ಞಾನ ಪ್ರಿಯೋಜಿಕಾ ಸರ್ವಶಾಸ್ತ್ರ ಸರಭೂತ ವಿಶುದಾಸ ವಿಶಿಷ್ಯತೆ. ಗೀತಾ ಧರ್ಮಸಾರಂ ಜ್ಞಾನಹಾರಂ ಸಕಲಶಾಸ್ತ್ರ ಸಮಾಹಾರ. ನಾನು ಯಾರು? ಅವನು ಗೋವು ಅಲ್ಲ ಎಂದು ಅರಿತುಕೊಂಡ. ಅವನು ಪಕ್ಷಿಯಲ್ಲ ಎಂದು ಅವನು ಅರ್ಥಮಾಡಿಕೊಂಡನು. ಅವನು ಕಾಡು ಪ್ರಾಣಿಗಳಿಗಿಂತ ವಿಭಿನ್ನವಾದ ಪ್ರಾಣಿ ಎಂದು ನ್ಯಾರುಟೋ ಕೋತಿಯನ್ನು ಹೋಲುವಂತೆ ಅವನು ಖಚಿತಪಡಿಸಿಕೊಂಡನು. ಅವನು ತನ್ನನ್ನು ತಾನು ಮನುಷ್ಯ ಎಂದು ಘೋಷಿಸಿಕೊಂಡನು. ಅಷ್ಟರಲ್ಲಿ ಇನ್ನೊಂದು ಪ್ರಶ್ನೆ: ನಾನು ಯಾರು? ಕಾಣುವ ದೇಹವೋ ಅಥವಾ ಕಾಣದ ಆತ್ಮವೋ? ಮನುಷ್ಯನ ಮನಸ್ಸಿನಲ್ಲಿ ಹಲವು ಅನುಮಾನಗಳು. ಚರಾಚರ ಜಗತ್ತು ಯಾರು? ವಿಶಾಲ ಆಕಾಶ, ಅನಂತ ಸಮುದ್ರ, ಹಸಿರು ಕಾಡು, ದಟ್ಟವಾದ ಮೋಡಗಳು, ತಣ್ಣನೆಯ ಹನಿಗಳು, ಸೂರ್ಯ ಚಂದ್ರ ನಕ್ಷತ್ರಗಳು. ಸೃಷ್ಟಿಯು ತುಂಬಾ ಶ್ರೇಷ್ಠವಾಗಿರುವಾಗ ಸೃಷ್ಟಿಕರ್ತ ಎಷ್ಟು ಶ್ರೇಷ್ಠನಾಗಿರಬೇಕು? ಹಾಗಾದರೆ ಅವನು ವಸ್ತು ಅಥವಾ ನಿರಾಕಾರ? ಸಗುಣ, ನಿರ್ಗುಣ? ಅನ್ವೇಷಕನ ಮನಸ್ಸಿನಲ್ಲಿ ಆಳವಾದ ಆತ್ಮಾವಲೋಕನವೇ ಆ ಸತ್ಯದೆಡೆಗೆ ಭಾರತೀಯನ ಪಯಣ. ಗೀತಾ ಸಾಹಿತ್ಯ ಒಂದು ವಿನೂತನ ಪ್ರಕ್ರಿಯೆ. ಪ್ರಶ್ನೆಗಳು ಮತ್ತು ಉತ್ತರಗಳ ಸರಣಿ. ಒಟ್ಟು 2 ಪಾತ್ರಗಳಿವೆ: ಬುದ್ಧಿವಂತ ಮತ್ತು ಜಿಜ್ಞಾಸೆ. ಆಳವಾದ ಕೃತಿ, ಆದರೆ ಭಾರವಾದ ಪುಸ್ತಕವಲ್ಲ. ಭಕ್ತಿಯಿಂದ ಓದಬಹುದು. ಸುಶ್ರಾವ್ಯವಾಗಿ ಹಾಡಬಲ್ಲರು. ನೀವು ಬಯಸಿದಂತೆ ಯೋಚಿಸಬಹುದು. ಆದ್ದರಿಂದ ಭಗವದ್ಗೀತೆ ಆಸ್ತಿಕರ ಆಧ್ಯಾತ್ಮಿಕ ದಿಕ್ಸೂಚಿಯಾಗಿದೆ. ಯಾವುದೇ ಸಂದೇಹವಿದ್ದಲ್ಲಿ ಅವರು ಸ್ಪಷ್ಟೀಕರಣಕ್ಕಾಗಿ ಗೀತಾ ಗ್ರಂಥವನ್ನು ತೆರೆಯುತ್ತಾರೆ. ಯಾವುದೇ ಕಷ್ಟ ಬಂದಾಗಲೆಲ್ಲ ಗೀತಾ ಸ್ತೋತ್ರವನ್ನು ಪಠಿಸುವುದರಿಂದ ಪರಿಹಾರವಾಗುತ್ತದೆ. ಕೆಲವು ದೇವರ ಪ್ರತ್ಯಕ್ಷ ಬೋಧನೆಗಳು, ಕೆಲವು ಪರೋಕ್ಷ ಪ್ರೇರಣೆಗಳು. ಹೀಗೆ ಹಲವು ಸಾಲುಗಳು ಪ್ರಚಾರವಾಗುತ್ತಿವೆ. ಯಾವುದೋ ಆಳದರದೇ. ಭಗವದ್ಗೀತೆ ಇದು ಸೇನೆ. ಅರ್ಜುನ ಮಧ್ಯದಲ್ಲಿ ಹಗಲಿನಂತೆ ನಿಂತಿದ್ದಾನೆ. ಹಾಗೆಂದ ಮಾತ್ರಕ್ಕೆ ಆತ ಹೇಡಿಯಲ್ಲ. ಅವರು ಅನೇಕ ಯುದ್ಧಗಳಲ್ಲಿ ಸತ್ತರು. ಶಿವನ ಬಿಲ್ಲು ಗೆದ್ದಿತು. ಆದರೆ ಆ ಕ್ಷಣದಲ್ಲಿ ಭಾವೋದ್ರೇಕವನ್ನು ತೆಗೆದುಕೊಂಡಿತು. ಸ್ವಜನಪಕ್ಷಪಾತ ರಕ್ತಸಿಕ್ತವಾಗಿದೆ. ಗೊಂದಲದಲ್ಲಿದ್ದಾರೆ. ಗೀತಾ ಭಾಷೆಯಲ್ಲಿ ಇದು ಕ್ಲೈಬ್ಯೂಮ್. ಆ ಭಯವನ್ನು ಹೋಗಲಾಡಿಸಲು ಪರಮಾತ್ಮ ಗೀತೆಯನ್ನು ಉಪದೇಶಿಸಿದನು. ಬದುಕಿನ ಹೋರಾಟದಲ್ಲಿ ನಿಲ್ಲಲಾಗದೆ, ಗೆಲ್ಲಲಾಗದೆ ಬೆನ್ನು ತಿರುಗಿಸಿ ಓಡಿಹೋಗುವ ಪಾಮರರ ಪ್ರತಿನಿಧಿ ಪಾರ್ಥ. ಭಗವದ್ಗೀತೆಯು 18 ಅಧ್ಯಾಯಗಳ ವಿಕಾಸ ಗ್ರಂಥವಾಗಿದೆ. ಪ್ರತಿಯೊಂದು ಶ್ಲೋಕವೂ ಒಂದು ಅಕ್ಷರ ಅಕ್ಷೌಹಿಣಿ. ಕಾಡಿಗೆ ಓಡಿಹೋಗು ಎಂದು ಗೀತಾ ಹೇಳುವುದಿಲ್ಲ. ಸಮಾಜದ ಕಾಡು ಪ್ರಾಣಿಗಳ ನಡುವೆ ಹೇಗೆ ಬದುಕಬೇಕು ಎಂಬುದನ್ನು ಇದು ಕಲಿಸುತ್ತದೆ. ಸೋಲನ್ನು ಒಪ್ಪಿಕೊಳ್ಳಲು ಸಲಹೆ ನೀಡುವುದಿಲ್ಲ, ವಿರುದ್ಧ ಹೋರಾಡುತ್ತಾರೆ. ಆದರೆ ಫಲದ ಆಸೆಯನ್ನು ಬಿಟ್ಟು ಈಶ್ವರಾರ್ಪಣ ಮನಸ್ಸಿನಿಂದ ಕರ್ಮ ಮಾಡುತ್ತಾರೆ. ಕರ್ಮಯೋಗಿವಿ ಒಳ್ಳೆಯದು. ವಿಜಯಗಳನ್ನು ಮೀರಿದ ಸ್ಥಿರತೆಯನ್ನು ಸಾಧಿಸುವುದು. ಸನ್ನಿವೇಶದ ಅರಿವು ಹೆಚ್ಚಾಗುತ್ತದೆ. ಭಗವದ್ಗೀತೆ ದೇವರ ಕೋಣೆಯಲ್ಲಿ ಇಡುವ ಪುಸ್ತಕವಲ್ಲ, ಮನಸ್ಸಿಗೆ ಮುದ ನೀಡುವ ಕೆಲಸ. ಅದನ್ನು ಪೂಜೆಗೆ ಸೀಮಿತಗೊಳಿಸಬಾರದು. ಆಚರಣೆಗೆ ಆದ್ಯತೆ ನೀಡಬೇಕು. ಸತ್ತವರ ಮುಂದೆ ಅದನ್ನು ಕೇಳಬಾರದು, ಆದರೆ ಅದು ಸತ್ತವರ ಕಿವಿಯಲ್ಲಿ ಪ್ರತಿಧ್ವನಿಸಬೇಕು. ಗೀತೆಯು ವ್ಯಕ್ತಿವಾದ, ರಾಜಧರ್ಮ ಮತ್ತು ಸಮಾಜಧರ್ಮವನ್ನು ಸಂಪರ್ಕಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೃಷ್ಣನ ಬುದ್ಧಿವಂತಿಕೆ ಮತ್ತು ಅರ್ಜುನನ ಕೌಶಲ್ಯವು ಮೇಳೈಸಿದರೆ ಯಶಸ್ಸು ಸಿಗುತ್ತದೆ. ಮೌಲ್ಯಗಳು ಅರಳುತ್ತವೆ. ಸಂಪತ್ತು ಸಂಗ್ರಹವಾಗುತ್ತದೆ. ಆ ನೆಲವೇ ಧರ್ಮಕ್ಷೇತ್ರವಾಗುತ್ತದೆ. ಚಿನ್ನ ಗೀತ ಹಿಂದಿನದನ್ನು ಮರೆತು ಬಿಡಿ. ನೆನಪುಗಳನ್ನು ನುಂಗುತ್ತದೆ. ನಿನ್ನೆಯ ಅಮೂಲ್ಯ ಕ್ಷಣಗಳು ಇಂದು ತುಂಬಾ ಸಾಮಾನ್ಯವಾಗಿವೆ. ಒಂದು ಹಂತದಲ್ಲಿ ಮಂತ್ರಗಳಂತೆ ಪ್ರಭಾವ ಬೀರಿದ ದಿವ್ಯ ಮಾತುಗಳು. ಆಗ ಮಚ್ಚುಕೈನವರಿಗೆ ನೆನಪಾಗುವುದಿಲ್ಲ. ಆ ಮರೆವು ಅರ್ಜುನನನ್ನು ಆವರಿಸಿತು.
ಕೊನೆಗೂ ಅನುಗೀತ ಚಿಗುರೊಡೆಯಿತು. ಕುರುಕ್ಷೇತ್ರ ಹೋರಾಟ. ಧರ್ಮರಾಜನು ಸಿಂಹಾಸನವನ್ನೇರಿದನು. ಹಸ್ತಿನವು ಸುಖಭೋಗಗಳಿಂದ ವಿಜೃಂಭಿಸುತ್ತಿದೆ. ಅರ್ಜುನನು ಔತಣ ಮತ್ತು ವಿಲಾಸಗಳೊಂದಿಗೆ ಕಾಲ ಕಳೆಯುತ್ತಿದ್ದನು. ಆ ಅಮಲಿನಲ್ಲಿ ಹಿಂದಿನದನ್ನು ಮರೆತಿದ್ದ ಫಲಕದ ಮೇಲಿನ ಶಾಸನಗಳು ಅಳಿಸಿ ಹೋಗಿವೆ. ಏತನ್ಮಧ್ಯೆ ಆವಿಷ್ಕಾರವು ಬಹಿರಂಗವಾಯಿತು. ಪರಮಾತ್ಮ ತನ್ನ ಮನಸ್ಥಿತಿಯನ್ನು ವಿವರಿಸಿದನು. ಇನ್ನೊಮ್ಮೆ ಸ್ತೋತ್ರವನ್ನು ಉಪದೇಶಿಸುವಂತೆ ಬೇಡಿಕೊಂಡರು. ಆ ಮಾತು ಕೃಷ್ಣನಿಗೆ ಕೋಪ ತರಿಸಿತು. ಆದಾಗ್ಯೂ ಅವನು ತನ್ನನ್ನು ತಾನೇ ತಡೆದುಕೊಂಡನು ಮತ್ತು ಅವನನ್ನು ಮೃದುವಾಗಿ ಖಂಡಿಸಿದನು. ಕೆಲವು ಅಪರೂಪದ ನಿದರ್ಶನಗಳು ಪುನರಾವರ್ತನೆಯಾಗುವುದಿಲ್ಲವಾದ್ದರಿಂದ ಮತ್ತೆ ಯೋಗದ ಸ್ಥಿತಿಗೆ ಹೋಗಿ ದಿವ್ಯವಾಣಿಯನ್ನು ಕೇಳುವುದು ಅಸಾಧ್ಯ ಎಂದು ಅವರು ಸ್ಪಷ್ಟಪಡಿಸಿದರು. ಆದಾಗ್ಯೂ ಅರ್ಜುನನ ಮನವಿಗೆ ಕಿವಿಗೊಟ್ಟು ಮಹಾರಾಜ ಕಾಶ್ಯಪನೊಂದಿಗೆ ಸಿದ್ಧ ಸಂಭಾಷಣೆಯಿಂದ ಪ್ರಾರಂಭವಾಗುವ ಗೀತಾಸಾರವನ್ನು ವಿವರಿಸಿದನು. ವ್ಯಾಸ ಭಾರತದ ಅಶ್ವಮೇಧ ಪರ್ವದ ಮೊದಲ 2 ಅಧ್ಯಾಯಗಳು ಅನುಗೀತ ಎಂದು ಜನಪ್ರಿಯವಾಗಿವೆ. ಅನುಗೀತ ಎಂದರೆ ಗೀತೆಯ ಮುಂದುವರಿಕೆ. ಪರಮಾತ್ಮ ಮನುಷ್ಯನ ಮೂರ್ಖತನವನ್ನು ಎತ್ತಿ ತೋರಿಸುತ್ತಾನೆ. ಜಿಹ್ವಾ ಶೌರ್ಯವನ್ನು ಪ್ರತಿಭಟಿಸಿತು. ಅವನಿಗೆ ಚಟಗಳು ಬಂದವು. ದೇಹದಾರಿ ತಪ್ಪಿದರೆ ಮನಸ್ಸಿಗೆ ತೊಂದರೆಯಾಗುತ್ತದೆ ಎಂದು ಎಚ್ಚರಿಸಿದರು. ಒಳ್ಳೆಯ ಮನುಷ್ಯನ ಜೀವನವನ್ನು ಹೂವುಗಳಿಂದ ತೂಗುವ ಮಹಾವೃಕ್ಷಕ್ಕೆ ಹೋಲಿಸುತ್ತಾನೆ. ನಾಲ್ವರಿಗೂ ಉಪಯುಕ್ತವಾಗುವುದೇ ಮಾನವ ಜನ್ಮದ ಉದ್ದೇಶ ಎಂದು ಬೋಧಿಸಿದರು. ನಿಷ್ಪ್ರಯೋಜಕ ಚಿಂತನೆಗಳಿಂದ ಸಮಯ ಹಾಳು ಮಾಡದೆ ಜನ್ಮ ನೀಡಿದ ತಂದೆ ತಾಯಿ, ಜ್ಞಾನ ನೀಡಿದ ಶಿಕ್ಷಕರನ್ನು ಗೌರವಿಸಬೇಕು ಎಂದು ಹಿತವು ಹೇಳಿದರು. ಸೃಷ್ಟಿಕರ್ತನು ಸ್ವಯಂ ಸಂರಕ್ಷಣೆಗಾಗಿ ಹಾವುಗಳಿಗೆ ಎಲ್ಲಾ ಕೋಪ ಮತ್ತು ದ್ವೇಷವನ್ನು ನೀಡಿದ್ದಾನೆ. ಆದರೆ ಮನುಷ್ಯ ಆ 2 ಗುಣಗಳನ್ನು ತನಗೆ ತಾನೇ ಆರೋಪಿಸಿಕೊಂಡಿದ್ದಾನೆ. ಅವನು ಹಾವಿನಂತೆ ವಿಷವನ್ನು ಉಗುಳುತ್ತಿದ್ದಾನೆ. ಅದೇ ಅವನ ಅವನತಿಗೆ ಮೊದಲ ಮೆಟ್ಟಿಲು ಎಂದು ಕಟ್ಟುದನಿಯಲ್ಲಿ ಛೀಮಾರಿ ಹಾಕಿದರು. ಊರುವಲು ಕಟ್ಟಿಗೆಯಲ್ಲಿ ಅಡಗಿರುವ ಬೆಂಕಿಯಂತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಆಂತರಿಕ ಆಧ್ಯಾತ್ಮಿಕ ಆಯಾಮವಿದ್ದು ಅದನ್ನು ಸಾಧನಾ ಮೂಲಕ ಹೊರತರಬೇಕು ಎಂದು ಪಾರ್ಥುವಿಗೆ ವಿವರಿಸಿದರು. ಮರೆವು ಮನುಷ್ಯನನ್ನು ಮುಳುಗಿಸುತ್ತದೆ ಎಂದು ಅವರು ಮತ್ತೊಮ್ಮೆ ನೆನಪಿಸಿದರು. ಅಂದಿನ ಭಗವದ್ಗೀತೆ ಬಾಹ್ಯ ಶತ್ರುಗಳನ್ನು ಸೋಲಿಸಲು ನೆರವಾದರೆ, ನಂತರದ ಅನುಗೀತ ಅರ್ಜುನನಿಗೆ ಆಂತರಿಕ ಶತ್ರುಗಳನ್ನು ಸೋಲಿಸಲು ಸಹಾಯ ಮಾಡಿತು.